ನಮಸ್ಕಾರ ಸ್ನೇಹಿತರೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದರ್ಶನ್ಗೆ ಅತಿ ದೊಡ್ಡ ಆಘಾತ. ರೇಣುಕಾ ಸ್ವಾಮಿಯವರ ಕೇಸ್ನಲ್ಲಿ ಇದೀಗ ದರ್ಶನ್ಗೆ ಬಂದಿದೆ ಅತ್ಯಂತ ದೊಡ್ಡ ಆಘಾತ. ಜೈಲಿನಲ್ಲಿ ಇದ್ದಂಥ ಸಹಕೈದಿಯಿಂದಲೇ ದರ್ಶನ್ಗೆ ತಿರುಗುಬಾಣ. ಏನಿದು ಹೊಸ ಅಪ್ಡೇಟ್, ಇವೆಲ್ಲವನ್ನು ನೋಡೋಣ. ಅದಕ್ಕಿಂತ ಮೊದಲು ಇಲ್ಲಿ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸಬಹುದು. ವೀಕ್ಷಕರೇ, ದರ್ಶನ್ ಅವರಿಗೆ ಕಳೆದ 2 ವರ್ಷಗಳಿಂದ ಯಾವುದೂ ಸರಿ ಬರ್ತಾ ಇಲ್ಲ. ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಒಳಗೆ ಹೋದಂಥ ದರ್ಶನ್ ಅವರಿಗೆ ಶಿಕ್ಷೆಯ ಪ್ರಮಾಣ ಯಾವಾಗ ಬೇಕಾದರೂ ಪ್ರಕಟ ಆಗ್ಬೋದು ಮತ್ತು 59ನೇ CCH ನ್ಯಾಯಾಲಯದಲ್ಲಿ ಟ್ರಯಲ್ ಕೂಡ ನಡೀತಾ ಇದೆ ಮತ್ತು ಕೈದಿಗಳ ಮತ್ತು ಸಾಕ್ಷಿಗಳ ವಿಚಾರಣೆ ಕೂಡ ನಡೀತಾನೆ ಇದೆ. ಒಮ್ಮೆ ಹೈಕೋರ್ಟ್ನಲ್ಲಿ ಬೇಲ್ ಸಿಕ್ಕ ನಂತರ ಸ್ವತಃ ಸರ್ಕಾರ ಸ್ವಯಂ ಕಾಳಜಿಯಿಂದ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿ ಸರ್ಕಾರದ ಪರ ವಕೀಲರು ದರ್ಶನ್ ಅವರಿಗೆ ಹೈಕೋರ್ಟ್ ಮಂಜೂರು ಮಾಡಿದಂಥ ಬೇಲ್ ಕೂಡ ಕ್ಯಾನ್ಸಲ್ ಮಾಡಿಸಿ ಮತ್ತೆ ಜೈಲು ಪಾಲಾಗುವಂತೆ ಮಾಡಿದ್ರು. ಜೊತೆಗೆ ಸುಪ್ರೀಂ ಕೋರ್ಟ್ ಕೂಡ 59ನೇ CCH ನ್ಯಾಯಾಲಯಕ್ಕೆ ಹೇಳಿತ್ತು 1 ವರ್ಷಗಳ ಕಾಲ ಸಾಕ್ಷಿಗಳ ಒಂದು ವಿಚಾರಣೆ ಮಾಡಿದ ನಂತರ ದರ್ಶನ್ ಅವರು ಈ ಟ್ರಯಲ್ ಆಧಾರದ ಮೇಲೆ ಬೇಲ್ಗಾಗಿ ಅರ್ಜಿಯನ್ನು ಸಲ್ಲಿಸಬಹುದೆನ್ನುವಂಥ ಆದೇಶವನ್ನು ಕೊಟ್ಟಿತ್ತು. ಹೀಗಾಗಿ ದರ್ಶನ್ಗೆ 1 ವರ್ಷಗಳ ಕಾಲ ಹೊರಗೆ ಬರುವಂಥ ಅವಕಾಶ ಕೂಡ ಕಡಿಮೆ ಇತ್ತು. ಇದರ ನಡುವೆ ದರ್ಶನ್ ಅವರಿಗೆ ಇದೀಗ ಮತ್ತೊಂದು ಆತಂಕ, ಸಂಕಷ್ಟ ಎದುರಾಗಿದೆ. ಒಂದು ವೇಳೆ ಇದು ಏನಾದರೂ ಕೋರ್ಟ್ ಅಪ್ರೂವಲ್ ಮಾಡಿಬಿಟ್ರೆ ದರ್ಶನ್ ಅವರಿಗೆ ಮತ್ತೊಬ್ಬ ಸಾಕ್ಷಿ, ಪ್ರಬಲ ಸಾಕ್ಷಿ, ಈ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಮತ್ತೊಂದು ಪ್ರಬಲ ಸಾಕ್ಷಿ ಸಿಕ್ಕಂತಾಗತ್ತೆ. ಈ ಮುಖಾಂತರ ದರ್ಶನ್ ಅವರಿಗೆ ದೊಡ್ಡ ಮಟ್ಟದ ಶಿಕ್ಷೆಯಾಗುವಂಥ ಚಾನ್ಸಸ್ ಕೂಡ ಇದೆ. ನಿನ್ನೆ ಆದಂಥ ಡೆವಲಪ್ಮೆಂಟ್ ಮತ್ತು ಇವತ್ತು ಏನಾಗುತ್ತೆ ಅನ್ನುವಂಥ ಒಂದು ವಿಚಾರವನ್ನು ನೋಡ್ತಾ ಹೋದರೆ, ನಿನ್ನೆ ಪ್ರದೋಷ್ ಅಂದರೆ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಭಾಗಿಯಾಗಿದ್ದಾರೆ ಎನ್ನಲಾದಂಥ ಪ್ರದೋಷ್ ಅಂದರೆ ಆರೋಪಿ ನಂಬರ್ 14 ದರ್ಶನ್ ಅವರ ಜೊತೆ ಪರಪ್ಪನ ಅಗ್ರಹಾರದ ಒಂದೇ ಸೆಲ್ನಲ್ಲಿದ್ದಾರೆ. ಅಂತ ಒಂದು ಆರೋಪ ಹೊತ್ತಿರುವಂಥ ಅಂದರೆ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ನಲ್ಲಿ ಆರೋಪ ಹೊತ್ತಿರುವಂಥ ಆರೋಪಿ ನಂಬರ್ 14 ಇದೀಗ ದರ್ಶನ್ ಅವರ ವಿರುದ್ಧ ಸಿಡಿದು ಬಿದ್ದಿದ್ದಾರೆ ಮತ್ತು ತಮ್ಮ ವಕೀಲರ ಮುಖಾಂತರ ತಾನು ಅಪ್ರೂವರ್ ಸಾಕ್ಷಿಯಾಗಿ ಮಾರ್ಪಡ್ತೇನೆ, ಅಂದರೆ ನಾನು ಮಾಪಿ ಸಾಕ್ಷಿಯಾಗಿ ಮಾರ್ಪಡ್ತೇನೆ ಮತ್ತು ಆ ದಿನ ಆದಂಥ ಪ್ರತಿಯೊಂದು ಘಟನೆಯನ್ನು ಕೂಡ ನಾನು ಎಳೆಯಾಗಿ ಹಂಚಿಕೊಳ್ತೇನೆ, ನಾನು ಸತ್ಯವನ್ನು ಹೇಳ್ತೇನೆ, ನಾನು ಶರಣಾಗತಿಯನ್ನು ಹೊಂದ್ತೇನೆ ಅನ್ನುವಂಥ ಮಾತಿನ ಮೂಲಕ ಈ ಮಾಪಿ ಸಾಕ್ಷಿಯಾಗುವುದಾಗಿ ತಮ್ಮ ವಕೀಲರ ಮುಖಾಂತರ ಈಗ 59ನೇ CCH ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಹಾಕಿದ್ದಾರೆ. ಒಂದು ವೇಳೆ ಕೋರ್ಟ್ ಇದನ್ನು ಗಂಭೀರವಾಗಿ ಪರಿಗಣಿಸಿ ಸರ್ಕಾರದ ಪರ ವಕೀಲರ ಒಂದು ಅಭಿಪ್ರಾಯವನ್ನು ಕೇಳಿ ಏನಾದರೂ ಮಾಪಿ ಶಿಕ್ಷೆಯನ್ನಾಗಿ ಮಾಡಿಬಿಟ್ರೆ ಅಷ್ಟಕ್ಕೆ ದರ್ಶನ್ ಮತ್ತು ಇತರರಿಗೆ ರೇಣುಕಾ ಸ್ವಾಮಿಯವರ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ದೊಡ್ಡ ಸಂಕಷ್ಟ ಎದುರಾಗತ್ತೆ ಮತ್ತು ಶಿಕ್ಷೆಯ ಪ್ರಮಾಣ ಕೂಡ ಜಾಸ್ತಿ ಆಗಬಹುದು. ಹೀಗಾಗಿ ಇದೀಗ ನ್ಯಾಯಾಧೀಶರು ಕೂಡ ಸರ್ಕಾರದ ಪರ ವಕೀಲರ ಜೊತೆ ಒಂದು ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ. ಯಾವ ಹಂತದಲ್ಲಿ ಇವರನ್ನು ಮಾಪಿ ಶಿಕ್ಷೆಯಾಗಿ ಮಾಡಬಹುದು, ಒಂದು ವೇಳೆ ಮಾಪಿ ಶಿಕ್ಷೆಯಾಗಿ ಮಾಡಿಬಿಟ್ರೆ ಪ್ರದೋಷ್ ಅವರಿಗೆ ಶಿಕ್ಷೆ ಎಷ್ಟು ಕಡಿಮೆ ಪ್ರಮಾಣದಲ್ಲಿ ಇರಬಹುದು, ಜೊತೆಗೆ ಅವರು ಯಾವ ಪ್ರಮಾಣದಲ್ಲಿ ಈ ಒಂದು ಕೇಸ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ, ಗಂಭೀರ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಥವಾ ಚಿಕ್ಕ ಪುಟ್ಟ ಪ್ರಮಾಣದಲ್ಲಿ ಇನ್ವಾಲ್ವ್ ಆಗಿ ಈ ಕೇಸ್ನಲ್ಲಿ ಒಳಗೆ ಹಾಕಿದ್ದಾರಾ ಅಥವಾ ಒಳಗಿದ್ದಾರೆ ಅನ್ನೋದು ಕೂಡ ಅಭಿಪ್ರಾಯವನ್ನು ಪಡ್ಕೊಳ್ತಾ ಇದ್ದಾರೆ. ಒಂದು ವೇಳೆ ಸರ್ಕಾರದ ಪರ ವಕೀಲರ ಅಭಿಪ್ರಾಯವನ್ನು ಕೇಳಿ ನ್ಯಾಯಾಧೀಶರು ಏನಾದರೂ ಪ್ರದೋಷ್ ಅವರನ್ನು ಮಾಪಿ ಸಾಕ್ಷಿಯನ್ನಾಗಿ ಮಾಡಿ ಅಪ್ರೂವರ್ ಎವಿಡೆಂಟ್ ಆಗಿ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ಒಂದು ಪ್ರಬಲ ಸಾಕ್ಷಿ ರೇಣುಕಾ ಸ್ವಾಮಿಯವರ ಪರವಾಗಿ ಸಿಕ್ಕಂತಾಗತ್ತೆ, ಸರ್ಕಾರದ ಪರ ವಕೀಲರು ಸಿಕ್ಕಂತಾಗತ್ತೆ ಮತ್ತು ದರ್ಶನ್ಗೆ ಅತ್ಯಂತ ದೊಡ್ಡ ಶಿಕ್ಷೆ ಕೂಡ ಆಗುತ್ತೆ. ಪ್ರದೋಷ್ ಆರೋಪಿ ನಂಬರ್ 14 ರೇಣುಕಾ ಸ್ವಾಮಿಯವರ ಕೆಲ ಕೇಸ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿ ಜೈಲು ಪಾಲಾಗಿ ಒಮ್ಮೆ ಜಾಮೀನು ಸಿಕ್ಕು ಮತ್ತೀಗ ಮತ್ತೆ ಜೈಲು ಪಾಲಾಗಿ ಇದೀಗ ದರ್ಶನ್ ಅವರ ಒಂದೇ ಸೆಲ್ನಲ್ಲಿದ್ದಾರೆ. ಜೊತೆಗೆ ಪ್ರದೋಷ್ ಹೇಳಿದ ಪ್ರಕಾರ ನಾನು ಮಾಪಿ ಸಾಕ್ಷಿಯಾಗಿ ಮಾರ್ಪಡ್ತೇನೆ, ಅದನ್ನು ನೀವು ಗಂಭೀರವಾಗಿ ಪರಿಗಣಿಸಬೇಕು, ನಾನು ಕೋರ್ಟ್ಗೆ ಸರೆಂಡರ್ ಆಗಿಬಿಡ್ತೇನೆ, ಎಲ್ಲ ಸತ್ಯವನ್ನು ಹೇಳ್ತೇನೆ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾನೆ ಮತ್ತು ಅಂಥ ಒಂದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಸರ್ಕಾರಿ ಅಂದರೆ ಕೋರ್ಟ್ಗೆ ಇದೇ ಪ್ರದೋಷ್ ಅವರ ವಕೀಲರು ಎನ್ನುವಂಥ ಗಂಭೀರವಾದಂಥ ಮಾಹಿತಿ ಇದೀಗ ಹೊರಗಡೆ ಸಿಗ್ತಾ ಇದೆ. ಇವತ್ತು ಕೋರ್ಟ್ನ ಕಲಾಪ ಇದೆ. ಏನಾದರೂ
ಈ ಪ್ರದೋಷ್ ಪರ ವಕೀಲರು ಹಾಕಿದಂಥ ಅರ್ಜಿಯನ್ನು ವಾದ ವಿವಾದ ವಿಚಾರಣೆ ಮಾಡಿ ಸರ್ಕಾರದ ಪರ ವಕೀಲರ ಒಂದು ಅಭಿಪ್ರಾಯವನ್ನು ಕೇಳಿ ನ್ಯಾಯಾಧೀಶರೇನಾದರೂ ಪ್ರದೋಷ್ ಅವರನ್ನು ಅಪೂರ್ವ ಸಾಕ್ಷಿಯಾಗಿ ಮಾರ್ಪಟ್ಟರೆ ಅವರಿಗೆ ಆಗುವಂಥ ಶಿಕ್ಷೆಯಲ್ಲಿ ಸ್ವಲ್ಪ ಪ್ರಮಾಣದ ಕಡಿಮೆ ಶಿಕ್ಷೆ ಆಗ್ಬೋದು. 1-2 ವರ್ಷದ ಒಳಗೆ, ಅಂದರೆ ಇಷ್ಟೊಂದು ಶಿಕ್ಷೆ ಆಗುತ್ತಲ್ಲ ಅದರಲ್ಲಿ 1-2-3 ವರ್ಷ ಕಡಿಮೆ ಆಗ್ಬೋದು, ಅಥವಾ ಒಂದು ಹಂತಕ್ಕೆ ಅವರಿಗೆ ಜಾಮೀನು ಸಿಗುವಂಥ ಸಾಧ್ಯತೆ ಇದೆ. ಒಂದು ವೇಳೆ ಅಪ್ರೂವಲ್ ಸಾಕ್ಷಿಯಾಗಿ ಅಥವಾ ಮಾಪಿ ಸಾಕ್ಷಿಯಾಗಿ ಕನ್ವರ್ಟ್ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ದರ್ಶನ್ ಅವರಿಗೆ ಅತ್ಯಂತ ದೊಡ್ಡ ಹೊಡೆತ ಆಗುತ್ತೆ. ಮತ್ತೊಂದು ವಿಷಯ ಕೇಳಲ್ಪಟ್ಟ ವಿಚಾರವಾಗಿ ದರ್ಶನ್ ಅವರ ಒಂದು ಸೆಲ್ನಿಂದ ತನ್ನನ್ನು ಕೂಡ ಬೇರೆ ಸೆಲ್ಲಿಗೆ ಹಾಕಿಬಿಟ್ರೆ ನಾನು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರ ನಾನು ನೇರವಾಗಿ ನನ್ನ ಅಭಿಪ್ರಾಯವನ್ನು ಹೇಳ್ತೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ ಎನ್ನುವಂಥ ಮಾತು ಇದೀಗ ಕೇಳಿಬರ್ತದೆ. ದರ್ಶನ್ ಅವರ ತನಗೆ ಬೈತಾರೆ, ಹೊಡಿತಾರೆ ಅಥವಾ ನನಗೆ ಹೆದರ್ಸ್ತಾರೆ ಅನ್ನುವಂಥ ಹೆದರಿಕೆ ಇದೆ. ಹೀಗಾಗಿ ದರ್ಶನ್ ಅವರ ಸೆಲ್ನಿಂದ ಹೊರಗಡೆ ಕಳಿಸಿ ಬೇರೆ ಸೆಲ್ನಿಂದ ನನಗೆ ವಿಡಿಯೋ ಕಾನ್ಫರೆನ್ಸ್ಗೆ ಅವಕಾಶವನ್ನು ಮಾಡಿಕೊಟ್ರೆ ನಾನು ಎಲ್ಲ ಸತ್ಯವನ್ನು ಹೇಳ್ತೇನೆ ಎನ್ನುವಂಥ ಅಭಿಪ್ರಾಯ ಸರ್ಕಾರಿ ವಕೀಲರ ಮುಖಾಂತರ ಇದೀಗ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ ಎನ್ನುವಂಥ ಮಾಹಿತಿ ಬಹಿರಂಗವಾಗ್ತದೆ. ಇವತ್ತು ಅದರ ವಿಚಾರಣೆ ಇದೆ. ಒಂದು ವೇಳೆ ಹೇಳಿದಾಗೆ ಪ್ರದೋಷ್ ಆರೋಪಿ ನಂಬರ್ 14 ಕೋರ್ಟ್ ವಕೀಲರ ಮನವಿಯ ಮೇರೆಗೆ ಮಾಪಿ ಸಾಕ್ಷಿಯಾಗಿ ಅವರನ್ನು ಕನ್ವರ್ಟ್ ಮಾಡಿಬಿಟ್ರೆ ಅಷ್ಟರ ಮಟ್ಟಿಗೆ ದರ್ಶನ್ ಅವರಿಗೆ ಅತ್ಯಂತ ದೊಡ್ಡ ಸಂಕಷ್ಟ ಮತ್ತು ಶಿಕ್ಷೆಯಲ್ಲಿ ಗಣನೀಯ ಪ್ರಮಾಣದ ಜಾಸ್ತಿ ಕೂಡ ಆಗುತ್ತೆ. ಇದಾಗುತ್ತೆ ಇವತ್ತಿನ ವಿಶೇಷ. ನೋಡ್ತಾರೆ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.